ಕಂಪನಿಯ ಕ್ವಾರ್ಟರ್ಲಿ ರಿಸಲ್ಟ್ ಬಂದ ಕೂಡಲೇ ಕೆಲವರು ಶೇರ್ನ ಖರೀದಿ ಮಾಡ್ತಾರೆ, ಕೆಲವರು ಶೇರ್ನ ಮಾರೇ ಬಿಡ್ತಾರೆ. ಆದರೆ 90% ಹೂಡಿಕೆದಾರರು ಈ ಒಂದು ದೊಡ್ಡ ತಪ್ಪನ್ನು ಮಾಡ್ತಾರೆ. ರೆವೆನ್ಯೂ ಹೆಚ್ಚಾಗಿದ್ರೆ ಅಂದರೆ ಸಾಕ, ಪ್ರಾಫಿಟ್ ನೋಡೋದು ಸಾಕ. ಇಲ್ಲ, ಈ ಒಂದು ವಿಡಿಯೋದಲ್ಲಿ ನೋಡಿದರೆ ನೀವು ಯಾವುದೇ ಕಂಪ್ನಿಯ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಮತ್ತು ಕ್ವಾರ್ಟರ್ಲಿ ರಿಸಲ್ಟನ್ನು ಪ್ರೋ ಲೆವೆಲ್ನಲ್ಲಿ ಓದಬಹುದು. ವಿಡಿಯೋ ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ನಾನು ಹೆಚ್ಚಿನ ಹೂಡಿಕೆದಾರರು ಮಾಡುವ ಟಾಪ್ ಮಿಸ್ಟೇಕ್ಸ್ ಕೂಡ ತೋರಿಸ್ತೇನೆ. ಬನ್ನಿ ವಿಡಿಯೋ ಶುರು ಮಾಡೋಣ. ನಮಸ್ಕಾರ, ಮನೆ ಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಈವರೆಗೂ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ. ಇಂದಿನ ವಿಡಿಯೋದಲ್ಲಿ ನಾವು ಕಂಪನಿಯ ಕ್ವಾರ್ಟರ್ಲಿ ರಿಸಲ್ಟನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಓದೋದು ಹೇಗೆ ಎಂದು ಸಂಪೂರ್ಣವಾಗಿ ಕಲಿಸಿಕೊಳ್ತೇನೆ. ಈ ವಿಡಿಯೋದಲ್ಲಿ ನೀವು ನೋಡೋ ವಿಷಯಗಳು ಏನಂದರೆ ಕ್ವಾರ್ಟರ್ಲಿ ರಿಸಲ್ಟು ವರ್ಷಕ್ಕೆ ಎಷ್ಟು ಬಾರಿ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಆಮೇಲೆ ಕ್ವಾರ್ಟರ್ಲಿ ರಿಸಲ್ಟ್ ಯಾವ ಡೇಟಲ್ಲಿ ಬರುತ್ತೆ, ಯಾವ ಟೈಮ್ನಲ್ಲಿ ಬರುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಕ್ವಾರ್ಟರ್ ರಿಸಲ್ಟ್ನ ಹೇಗೆ ಚೆಕ್ ಮಾಡೋದು, ಎಲ್ಲಿ ನೋಡೋದು ಅನ್ನೋದು ತಿಳ್ಕೊಳ್ಳೋಣ. ಮತ್ತು ಆ ಕ್ವಾರ್ಟರ್ ರಿಸಲ್ಟ್ನ PDF ಹೇಗೆ ಡೌನ್ಲೋಡ್ ಮಾಡೋದು, ಮತ್ತು ಕ್ವಾರ್ಟರ್ಲಿ ರಿಸಲ್ಟ್ನ ಹೇಗೆ ಓದುವುದು, ಹಾಗೂ ಕನ್ಸಾಲಿಡೇಷನ್ ಹಾಗೂ ಸ್ಟ್ಯಾಂಡ್ ಅಲೋನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕೀ ಪಾಯಿಂಟ್ಸ್, ಕ್ವಾರ್ಟರ್ಲಿ ಅನಾಲಿಸಿಸ್ ಮಾಡಬೇಕಾ ಇಲ್ಲ ಇಯರ್ಲಿ ಅನಾಲಿಸು ಯಾವ ಸ್ಟಾಕ್ಸ್ಗಳಿಗೆ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋಣ. ಆಮೇಲೆ ಎಸ್ಟಿಮೇಟ್ನ ಹೇಗೆ ಹುಡ್ಕೋದು, ಅದನ್ನು ರಿಸಲ್ಟ್ ಜೊತೆ ಹೇಗೆ ಕಂಪ್ನಿಯ ರಿಸಲ್ಟ್ ಜೊತೆ ಹೇಗೆ ಎಸ್ಟಿಮೇಟ್ನ ಕಂಪೇರ್ ಮಾಡೋದು ಅಂತ ನೋಡೋಣ. ಹಾಗೆ ಮತ್ತು ಸ್ಟಾಕ್ ಮಾರ್ಕೆಟ್ ಹೂಡಿಕೆದಾರರು ಬ್ಯಾಲೆನ್ಸ್ ಶೀಟ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಓದಬೇಕಾದ್ರೆ ಮಾಡುವಂಥ ಮಿಸ್ಟೇಕ್ಗಳನ್ನು ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಹಾಗೆ ಯಾವ ಒಂದು ಸ್ಟಾಕ್ಸ್ ಎಕ್ಸಾಂಪಲ್ ಜೊತೆ ಹೇಗೆ ಸ್ಟಾಕ್ ಮಾರ್ಕೆಟ್ನ ಬ್ಯಾಲೆನ್ಸ್ ಶೀಟ್ ಹಾಗೂ ಪ್ರಾಫಿಟ್ ಆ್ಯಂಡ್ ಲಾಸ್ನ ಹೇಗೆ ಓದೋದು, ಕ್ವಾರ್ಟರ್ಲಿ ಅರ್ನಿಂಗ್ಸ್ ಹಾಗೂ ಕ್ವಾರ್ಟರ್ಲಿ ಅರ್ನಿಂಗ್ಸ್ ಹೇಗೆ ಓದೋದು ಅನ್ನೋದು ತಿಳ್ಕೊಳ್ಳೋಣ. ಬನ್ನಿ ಈ ವಿಡಿಯೋದಲ್ಲಿ ಟಾಪಿಕಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ ಮತ್ತು ಕ್ವಾರ್ಟರ್ಲಿ ಅರ್ನಿಂಗ್ಸ್ ಅಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಲೀಸ್ಟ್ ಆಗಿರೋ ಕಂಪ್ನಿಗಳು ಅಥವಾ ಲೀಸ್ಟ್ ಆಗದಿರೋ ಕಂಪ್ನಿಗಳು ತಮ್ಮ ಸ್ಟಾಕ್ಸ್ನ ಅಥವಾ ತಮ್ಮ ಕಂಪ್ನಿ ಅರ್ನಿಂಗ್ಸ್ನ ಇಯರಲ್ಲಿ 4 ಸತಿ ತೋರಿಸುತ್ತೆ, 4 ಸತಿ ಬಿಡುಗಡೆ ಮಾಡುತ್ತೆ. ಸೊ ಕೆಲವೊಂದು ಕಂಪ್ನಿಗಳು ಇನ್ನೂ ಸ್ಟಾರ್ಟಪ್ ಆಗಿರೋ ಕಂಪ್ನಿಗಳು, ಅಂಥ ಕಂಪ್ನಿಗಳು ಅದಕ್ಕೆ ಒಂದು ಸ್ಪೆಷಲ್ ಇದಿದೆ. ಬಟ್ ವರ್ಷಕ್ಕೆ 2 ಸಲ ಮಾತ್ರ ಅರ್ನಿಂಗ್ಸ್ನ ರಿವೀಲ್ ಮಾಡ್ಬೋದು. ಬಟ್ ಆದರೆ ದೊಡ್ಡ ಕಂಪ್ನಿಗಳು ವರ್ಷದಲ್ಲಿ 4 ಸತಿ ಅಂದರೆ Q1, Q2, Q3, Q4 ಅನ್ನೋ ರೀತಿಯಲ್ಲಿ 4 ಸತಿ ರಿಸಲ್ಟ್ನ ಅನೌನ್ಸ್ ಮಾಡುತ್ತೆ. ಅದು ಡೇಟು ಮತ್ತು ಟೈಮಿಂಗ್ಸು ನೋಡೋದಾದರೆ Q1 ಅಂದರೆ ಕ್ವಾರ್ಟರ್ಲಿ ಅನಾಲಿಸಿಸ್ ಫಸ್ಟ್ನೇ ಸತಿ ರಿಸಲ್ಟ್ ಬರೋದು ಏಪ್ರಿಲ್, ಮೇ, ಜೂನಿಗೆ. ಅಂದರೆ ಆ ರಿಸಲ್ಟು ಜುಲೈಯಲ್ಲಿ ಡೇಟಿಗೆ ಬರುತ್ತೆ. ಅಂದರೆ ಏಪ್ರಿಲ್, ಮೇ, ಜೂನ್ ಅದನ್ನು ಕ್ವಾರ್ಟರ್ಲಿ 1 ಅಂತಾರೆ. ಅದರ ರಿಸಲ್ಟು ಜುಲೈ ಅಥವಾ ಆಗಸ್ಟ್ ಅಂತ ಅವೆರಡು ತಿಂಗಳಲ್ಲಿ ಒಂದ್ಸಲಿ ಯಾವಾಗಾದ್ರೂ ಡೇಟಲ್ಲಿ ರಿಸಲ್ಟು ಬರುತ್ತೆ. ಮತ್ತು ಕ್ವಾರ್ಟರ್ಲಿ 2 ಅಂತ ಬಂದಾಗ ಜುಲೈ, ಆಗಸ್ಟ್, ಸೆಪ್ಟೆಂಬರ್ನ ಕ್ವಾರ್ಟರ್ಲಿ 2 ಅಂತಾರೆ. ಅದನ್ನು ಅಕ್ಟೋಬರಿಂದ ನವಂಬರ್ ಒಳಗೆ ಆ ರಿಸಲ್ಟ್ನ ಬಿಡುಗಡೆ ಮಾಡ್ತಾರೆ. ಮತ್ತು ಅಕ್ಟೋಬರ್, ನವಂಬರ್, ಡಿಸೆಂಬರ್ನ ಕ್ವಾರ್ಟರ್ಲಿ 3 ಅಂತಾರೆ. ಅದನ್ನು ಜನವರಿ ಅಥವಾ ಫೆಬ್ರವರಿಯಲ್ಲಿ ರಿಸಲ್ಟ್ನ ಬಿಡುಗಡೆ ಮಾಡ್ತಾರೆ. ಮತ್ತು ಜನವರಿ, ಫೆಬ್ರವರಿ, ಮಾರ್ಚ್ ಅದನ್ನು ಕ್ವಾರ್ಟರ್ಲಿ 4 ಅಂತ ಡಿಸೈಡ್ ಮಾಡಿ ಅದನ್ನು ಏಪ್ರಿಲ್ ಅಥವಾ ಮೇ, ಮುಂದೆ ಏಪ್ರಿಲ್ ಮತ್ತು ಮೇ ನೆಕ್ಸ್ಟ್ ಬರೋವಂಥ ಅದನ್ನು ಕ್ವಾರ್ಟರ್ಲಿ 4 ರಿಸಲ್ಟ್ನ ಅಪ್ಲೋಡ್ ಮಾಡ್ತಾರೆ. ಸೊ ಇದು ಕ್ವಾರ್ಟರ್ಲಿ ರಿಸಲ್ಟ್ನು ಮತ್ತು ಡೇಟು ಮತ್ತು ಟೈಮಿಂಗ್ ಆಗಿರುತ್ತೆ. ಸೊ ಮಾರ್ಕೆಟ್ಲಿಂದ ಏಪ್ರಿಲಿಂದ ನೆಕ್ಸ್ಟ್ ಏಪ್ರಿಲ್ವರೆಗೂ ಫೈನಾನ್ಷಿಯಲ್ ಇಯರ್ ಅಂತ ಕರೀತಾರೆ. ಸೊ ಹಾಗಾಗಿ ಇದನ್ನು ಏಪ್ರಿಲಿಂದ ಶುರು ಮಾಡ್ತಾರೆ ಕ್ವಾರ್ಟರ್ಲಿ 1 ಅಂತ, ಮತ್ತು ಮುಗಿಯೋದು ಜನವರಿಯಿಂದ ಮಾರ್ಚ್ವರೆಗೂ ಕ್ವಾರ್ಟರ್ಲಿ 4 ರಿಸಲ್ಟ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಬರೋದಂದರೆ ಹೇಗೆ ಕ್ವಾರ್ಟರ್ಲಿ ರಿಸಲ್ಟ್ನ ಚೆಕ್ ಮಾಡೋದು ಅಂತ. ಕ್ವಾರ್ಟರ್ಲಿ ರಿಸಲ್ಟ್ನ ಚೆಕ್ ಮಾಡೋದು ತುಂಬಾ ಸುಲಭ. ಸೊ ನೀವು ಹೋಗಿ BSE ವೆಬ್ಸೈಟಲ್ಲಿ ಹೋಗಿ BSEindia.com ಅಂತ ಹೊಡೆದ್ರೆ ಅಲ್ಲಿ ಕಂಪ್ನಿನ ಸರ್ಚ್ ಮಾಡೋ ಮೂಲಕ ಆ ಸ್ಟಾಕ್ಸ್ನ ಬಗ್ಗೆ ತಿಳ್ಕೊಬೋದು. ಆ ಸ್ಟಾಕ್ಸ್ನ ತಿಳ್ಕೊಳ್ಳೋದಾಗ ಅಲ್ಲಿ ಕೆಳಗಡೆ ಗೂಗಲಿಗೆ ಹೋಗಿ BSE ಅಂತ ಸರ್ಚ್ ಮಾಡಿ, BSEindia.com ಅಂತ ಸರ್ಚ್ ಮಾಡಿ, ಟೈಪ್ ಕಂಪ್ನಿ ನೇಮ್ ಅಂತ ಇರುತ್ತೆ. ಅಲ್ಲಿ ಕಂಪ್ನಿ ನೇಮ್ ಟೈಪ್ ಮಾಡಿದಾಗ ಗೋ ಟು ಅನೌನ್ಸ್ಮೆಂಟ್ ಅಂತ ಇರುತ್ತೆ. ಸೊ ಆ ಅನೌನ್ಸ್ಮೆಂಟಲ್ಲಿ ಈ ರೀತಿ ತೋರಿಸ್ತಾ ಇರುತ್ತೆ ನಿಮಗೆ, ಈ ರೀತಿ ಬರುತ್ತೆ ನಿಮಗೆ. ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಅವಾಗ ಅಲ್ಲಿ ರಿಸಲ್ಟ್ ಅನ್ನೋ ಒಂದು ಸೆಕ್ಷನಲ್ಲಿ ಓಪನ್ ಮಾಡಿದ್ರಾಗ ಆ ರಿಸಲ್ಟ್, ಆವತ್ತಿನ ರಿಸಲ್ಟ್ ಏನು ಬಿಟ್ಟಿರ್ತೀರ ಆವತ್ತಿಂದ ನಿಮಗೆ ಸಿಗುತ್ತೆ. ಸೊ ಈ ರೀತಿ ಡೌನ್ಲೋಡ್ ಮಾಡ್ಕೋಬೋದು ನೀವು PDF ಫೈಲಲ್ಲಾದರೆ, ಇಲ್ಲ ಅಲ್ಲೇ ಓಪನ್ ಡೈರೆಕ್ಟಾಗಿ ಪೇಜ್ನ ನೋಡೋ ಮೂಲಕ ಆವತ್ತು ಏನು ರಿಸಲ್ಟು ಅಥವಾ ಕಮ್ಯುನಿಕೇಷನ್ ಏನು ಮಾಡಿರ್ತಾರೆ ಬೋರ್ಡ್ ಆಫ್ ಮೀಟಿಂಗಲ್ಲಿ ಏನೇನಾಗಿರುತ್ತೆ ಅಂತ ಆ ಥರ ಫೈಲ್ನ ನೀವು PDF ಫೈಲ್ನ BSE ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ನೀವು ಮಾಮೂಲಿ ಸ್ಕ್ರೀನರ್ ಆ್ಯಪ್ನಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು ರಿಸಲ್ಟು. ಮತ್ತು ಅವರು ಏನು ಕಾಲ್ ಅಂದರೆ ಕಮ್ಯುನಿಕೇಷನ್ ಏನೇನು ಮಾಡಿರ್ತಾರೆ ಅವತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನೇನು ಕಮ್ಯುನಿಕೇಷನ್ ಮಾಡಿರ್ತಾರೆ ಅನ್ನೋದನ್ನು
ನೀವು ಮಾಮೂಲಾಗಿ ಚೆಕ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಟಾಪಿಕಿಗೆ ಬರೋದಾದರೆ ಪಾರ್ಟ್ 1 ಹೌ ಟು ರೀಡ್ ಸ್ಟಾಕ್ ಮಾರ್ಕೆಟಿಂದ ಕಂಪ್ನಿಯ ಅರ್ನಿಂಗ್ಸು ಮತ್ತು ಬ್ಯಾಲೆನ್ಸ್ ಶೀಟ್ನ ಹೇಗೆ ರೀಡ್ ಮಾಡೋದು. ಕಂಪ್ನಿಲಿ 2 ರೀತಿ ಇರುತ್ತೆ, ಒಂದು ಸ್ಟ್ಯಾಂಡ್ ಅಲೋನು ಮತ್ತು ಕನ್ಸಾಲಿಡೇಟೆಡ್. ಸ್ಟ್ಯಾಂಡ್ ಅಲೋಡ್ ಅಂದರೆ ಆ ಒಂದೇ ಕಂಪ್ನಿಯದು ಪ್ರಾಫಿಟ್ ಮತ್ತು ಲಾಸು ಬ್ಯಾಲೆನ್ಸ್ ಶೀಟು ಓಪನ್ ಆಗಿರುತ್ತೆ. ಎಕ್ಸಾಂಪಲ್ ನೋಡೋದು, ಸ್ಟ್ಯಾಂಡ್ ಅಲೋನಿಗೆ ಒಂದೇ ಕಂಪ್ನಿ ಇರುತ್ತೆ, ಆ ಕಂಪ್ನಿ ಬೇರೆ ಬೇರೆ ಸೆಕ್ಟರಲ್ಲಿ ವರ್ಕ್ ಮಾಡ್ತಿರಲ್ಲ, ಬೇರೆ ಬೇರೆ ಸೆಕ್ಟರ್ನ ಪರ್ಚೇಸ್ ಮಾಡಿರಲಿ. ಎಕ್ಸಾಂಪಲಿಗೆ ನೀವು ನೋಡಿದ್ರೆ HDFC ಬ್ಯಾಂಕನ್ನು ತೊಗೊಳ್ಳಿ, ಅದು ಮಾತ್ರ ಬ್ಯಾಂಕಿಂಗ್ ಸೆಕ್ಟರಲ್ಲಿ, ಫೈನಾನ್ಸ್ ಸೆಕ್ಟರಲ್ಲಿ ಮಾತ್ರ ಕೆಲಸ ಮಾಡ್ತಾರೆ, ಬೇರೆ ಸೆಕ್ಟರ್ಗಳಲ್ಲಿ ಅದು ಲೀಸ್ಟ್ ಇರಲ್ಲ. ಅದನ್ನು ಸ್ಟ್ಯಾಂಡ್ ಅಲೋನ್ ನಂಬರ್ಸ್ ಅಂತ ಹೇಳ್ತಾರೆ. ಕನ್ಸಾಲಿಡೇಟೆಡ್ ನಂಬರ್ಸ್ ಅಂದರೆ ಒಂದು ಕಂಪ್ನಿ 3-4 ಸೆಕ್ಟರಲ್ಲಿ ಕೆಲಸ ಮಾಡ್ತಿರುತ್ತೆ. ಎಕ್ಸಾಂಪಲಿಗೆ ಇವಾಗ ನೋಡಿದ್ರೆ ರಿಲಯನ್ಸ್ ಕಂಪ್ನಿ ತೊಗೊಂಡಾಗ ನೀವು ಮೊದಲು ರಿಲಯನ್ಸ್ನ ರಿಸಲ್ಟ್, ಆಯಿಲಿಂದು ರಿಸಲ್ಟ್ ರಿಲಯನ್ಸಲ್ಲೇ ಬರ್ತಿದ್ದು, ಜಿಯೋ ಫೈನಾನ್ಸಿಂದು ರಿಸಲ್ಟ್ ಅದರಲ್ಲೇ ಬರುತ್ತೆ, ಮತ್ತು ಜಿಯೋದು ಸಿಮ್ ಏನು ನೆಟ್ವರ್ಕ್ ಏನಿದೆ ಅದು ಕೂಡ ಒಂದೇ ಕಡೆ ಬರುತ್ತೆ, ಒಂದೇ ರಿಸಲ್ಟ್ ಬರ್ತದೆ. ಈಗ ಅದನ್ನು ಡಿಮರ್ಜ್ ಮಾಡಿ IPO ಬಿಡ್ತಾರೆ, ಅದು ಬೇರೆ. ಬಟ್ ರಿಲಯನ್ಸ್ ಅಂತ ಬಂದು ಆ ಥರ ಬರ್ತಿತ್ತು. ಬಟ್ ಕನ್ಸಾಲಿಡೇಟೆಡ್ ಅಂದರೆ ಒಂದು ಸ್ಟಾಕ್ನ ಒಂದು ಸ್ಟಾಕು ಅಥವಾ ಒಂದು ಕಂಪ್ನಿ 3-4 ಕಂಪ್ನಿಗಳನ್ನ ಗ್ಯಾದರ್ ಕಂಪ್ನಿನ ಮರ್ಜ್ ತೊಗೊಂಡಿರ್ತೈತೆ, ಅದನ್ನು ಓದೋ ಮೂಲಕ ಅದು ಕನ್ಸಾಲಿಡೇಟ್. ಅಂದರೆ ಸ್ಟ್ಯಾಂಡ್ ಅಲೋನ್ ಅಂದರೆ ಒಂದೇ ಕಂಪ್ನಿ ಒಂದೇ ಸೆಕ್ಟರಲ್ಲಿ ಚೂಸ್ ಮಾಡಿರುತ್ತೆ. ಸುಮಾರು ಜನ ನಾವು ಓದ್ಬೇಕಾದ್ರೆ 90% ನಾವು ಇದೇ ರೀತಿಯೇ ಓದೋದು. ಕನ್ಸಾಲಿಡೇಟೆಡ್ ಪೂರ್ತಿ ಮಾರ್ಕೆಟ್ ಕನ್ಸಾಲಿಡೇಟೆಡ್ನ ಶೇರ್ನೇ ಪ್ರಾಫಿಟ್ ಆ್ಯಂಡ್ ಲಾಸು, ಬುಕ್ಕಿಂಗ್ಸು ಮತ್ತು ಬ್ಯಾಲೆನ್ಸ್ ಶೀಟ್ ಎಲ್ಲ ಓದೋದು. ಬೇಕಾದ್ರೆ ನೀವು ಕೆಲವೊಂದು ಸತಿ ಆ ಕಂಪ್ನಿಯ ಮತ್ತು ಆ ಸೆಕ್ಟರ್ನ ಕಂಪ್ನಿ ಅಂದ್ರೆ ಮಾತ್ರ ಓದಬೇಕಂದ್ರೆ ಸ್ಟ್ಯಾಂಡ್ ಅಲೋನ್ ಅಂತ ಬ್ಯಾಲೆನ್ಸ್ ಶೀಟಲ್ಲಿ ಹೋಗೋ ಮೂಲಕ ಓದ್ಬೋದು. ಕನ್ಸಾಲಿಡೇಟೆಡ್ ಅಂದರೆ ಒಂದು ಕಂಪ್ನಿ 3-4 ಸೆಕ್ಟರಲ್ಲಿ ಕೆಲಸ ಮಾಡ್ತಿದೆ. ಎಕ್ಸಾಂಪಲ್ ಒಂದು HDFC ಬ್ಯಾಂಕ್ ಇದೆ, ಆ ಬ್ಯಾಂಕ್ ಏನಾದ್ರು ಬೇರೆ ಸೆಕ್ಟರ್ನ ಶೇರ್ನ ತೊಗೊಂತು ಅಂದ್ರೆ ಅದನ್ನು ಕೂಡ ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಕನ್ಸಾಲಿಡೇಟೆಡ್ ಎಕ್ಸಾಂಪಲ್ ಈಗ ಸಿಮೆಂಟ್ ಸೆಕ್ಟರಿಗೆ ಕೈ ಹಾಕ್ತು ಅಂದ್ಕೊಳ್ಳಿ HDFC ಬ್ಯಾಂಕ್, ಆ ರೀತಿ ಅದೇ ಸೆಕ್ಟರ್ನ ಡಿಮರ್ಜ್ ಮಾಡಿಲ್ಲ ಅಂದರೆ ಅಲ್ಲಿಂದ ಆವಾಗ ನೀವು ಕನ್ಸಾಲಿಡೇಟೆಡ್ ನಂಬರ್ಸ್ನ ನೋಡ್ತೀವಿ. ಸ್ಟ್ಯಾಂಡ್ ಅಲೋನ್ ನಂಬರ್ಸ್ ಅಂದರೆ ಕೇವಲ ಒಂದೇ ಸ್ಟಾಕ್ನ ಒಂದೇ ಸೆಕ್ಟರ್ನಲ್ಲಿ ಇರುತ್ತೆ. ಅಂದರೆ ಅದೇ ರೀತಿಯ ಎಕ್ಸಾಂಪಲ್ IT ಸೆಕ್ಟರ್ ಇರ್ಬೋದು, ಬೇರೆ ಥರದ್ದು. ಬಟ್ ಸೈಕಲಿಂಗ್ ಅಂದರೆ ಬೇರೆ ಒಂದೇ ಸ್ಟಾಂಪು ಕಂಪ್ನಿಗಳು 3-4 ಸೆಕ್ಟರಲ್ಲಿ ಕೆಲಸ ಮಾಡ್ತಾಯಿದೆ. ಎಕ್ಸಾಂಪಲ್ ಸಿಮೆಂಟ್ ಸೆಕ್ಟರು, ಪೈಪ್ ಸೆಕ್ಟರು, ಅದಾದಮೇಲೆ ಸ್ಮಾಲ್ ಫೈನಾನ್ಸಲ್ಲೂ ತೊಗೊಂಡಿರ್ತಾರೆ. ಅಂಥವ್ರದ್ದು ಕೆಲವೊಂದಷ್ಟುಗಳು ಇರುತ್ತೆ, ಅಗ್ರಿಕಲ್ಚರಲ್ಲಿ ಇರುತ್ತೆ. ಸೊ ಅವೆಲ್ಲ ಒಂದೊಂದು ಥರ ಇನ್ಕಮ್ ಇರುತ್ತೆ, ಅದನ್ನು ಕನ್ಸಾಲಿಡೇಟೆಡ್. ಬಟ್ ನಾವು ಮಾಮೂಲಿ ಎಲ್ಲ ಥರದ ಇದ್ದರೂ ಕನ್ಸಾಲಿಡೇಟೆಡ್ ನಂಬರ್ಸೇ ನಾವು ಯಾವಾಗಲೂ ಬ್ಯಾಲೆನ್ಸ್ ಶೀಟಲ್ಲಿ ನೋಡೋದು. ಸೊ 99% ಕನ್ಸಾಲಿಡೇಷನ್ನೇ ನೋಡೋದು, ಚೆಕ್ ಮಾಡೋದು ನಾವು. ಬಟ್ ಯಾವುದೋ 1-2 ಸ್ಟಾಕ್ಗಳು ಮಾತ್ರ ಸ್ಟ್ಯಾಂಡ್ ಅಲೋನಲ್ಲಿ ಇರುತ್ತೆ. ಸೊ ಅದನ್ನು ತುಂಬಾ ಯಾವುದು ಕನ್ಸಾಲಿಡೇಟ್ ಆಗಿಲ್ಲ. ಎಲ್ಲ ದೊಡ್ಡ ಕಂಪ್ನಿಗಳೆಲ್ಲ ಡಿಮರ್ಜ್ ಮಾಡಿರ್ತಾರೆ ಸ್ಟಾಕ್ಸ್ ಅವ್ರವ್ರ ಸೆಕ್ಟರ್, ಅದಕ್ಕೆ ಆದಂಥ ಒಂದು ಸ್ಟಾಕ್ಸ್ನ ಕಂಪ್ನಿ ಮಾಡಿರುತ್ತೆ. ಎಕ್ಸಾಂಪಲ್ ಟಾಟಾದಲ್ಲಿ ನೋಡಿದ್ರೆ ನೀವು ಎಷ್ಟೊಂದು ಸೆಕ್ಟರಲ್ಲಿ ಟಾಟಾ ಕಂಪ್ನಿ ಕೆಲಸ ಮಾಡಿದೆ ಅದೇ. ಬಟ್ ಕನ್ಸಾಲಿಡೇಟ್ ಅದೊಂದು ಅಷ್ಟು ಸೇರಿಬಿಟ್ಟು ಒಂದಾದರೆ ಕನ್ಸಾಲಿಡೇಟ್ ಆಗುತ್ತೆ. ಸ್ಟ್ಯಾಂಡ್ ಅಲೋನ್ ಮಾಡಿಬಿಟ್ಟಿದೆ ಅಂದರೆ ಸ್ಟಾಕ್ಸ್ನ ಡಿಮರ್ಜ್ ಮಾಡಿ ಟಾಟಾ ಪವರು, ಟಾಟಾ ಮೋಟರ್ಸು, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟು, TCS ಅವೆಲ್ಲ ಒಂದು ಕಡೆ ಮಾಡಿರೋದು, ಅದನ್ನು ಕನ್ಸಾಲಿಡೇಟ್ ಅಂದರೆ ಸ್ಟ್ಯಾಂಡ್ ಅಲೋನ್ ಅದನ್ನು ಅಂತಾರೆ. ಸೊ ಇದನ್ನು ಅರ್ಥ ಆಯಿತು ಅಂದ್ಕೊತೀನಿ. ಕ್ವಾರ್ಟರ್ಲಿ ರಿಸಲ್ಟ್ನ ಹೇಗೆ ಓದೋದು ಅಂದರೆ ಕೆಲವೊಂದು ಕಂಪ್ನಿಗಳು, ಕೆಲವೊಂದು ಸೆಕ್ಟರ್ಗಳು ಕ್ಯೂಯಿಂದ ಕ್ಯೂಗೆ ನೋಡ್ತೀವಿ. ಕೆಲವೊಂದು ಸೆಕ್ಟರ್ಗಳು ಎಕ್ಸಾಂಪಲಿಗೆ ನೋಡಿದ್ರೆ TCS, IT ಸೆಕ್ಟರು, ಆಮೇಲೆ ಆಟೋ ಸೆಕ್ಟರ್ ಕ್ವಾರ್ಟರಿಂದ ಕ್ವಾರ್ಟರ್. ಯಾಕೆ ಅಂದರೆ ಅದು ಯಾವಾಗಲೂ ಸೇಲ್ಸ್ ಆಗ್ತಾನೆ ಇರುತ್ತೆ ಜಾಸ್ತಿ. ಅಂದರೆ ಒಂದು ಸೀಸನಲ್ಲಿ ಮಾತ್ರ ಅದು ಜಾಸ್ತಿ ಆಗುತ್ತೆ, ಅಥವಾ ಇನ್ನೊಂದು ಸೀಸನಲ್ಲಿ ಕಮ್ಮಿ ಆಗುತ್ತೆ ಸೇಲ್ಸು, ಆ ಥರದ್ದಿರಲ್ಲ. ಕೆಲವೊಂದು ಸ್ಟಾಕ್ಸ್ಗಳಿರುತ್ತೆ, ಅದನ್ನು ಇಯರ್ ಆನ್ ಇಯರ್ ನೋಡೋ. ಅಂದರೆ ಯಾಕಂದರೆ ಒಂದು ಸೀಸನಲ್ಲಿ ಮಾತ್ರ ಸ್ಟಾಕ್ಸು ಜಾಸ್ತಿ ಇರುತ್ತೆ. ಎಕ್ಸಾಂಪಲಿಗೆ ನೀವು ಅಗ್ರಿಕಲ್ಚರ್ದು ಅಗ್ರಿಕೆಮಿಕಲ್ ಸ್ಟಾಕ್ಸ್ಗಳನ್ನ ನೋಡಿದ್ರೆ ಅದು ಒಂದು ಸೀಸನಲ್ಲಿ ಮಾತ್ರ ಚೆನ್ನಾಗೇ ಹೊಡೆದು ಇನ್ನೆರಡು ಸೀಸನಲ್ಲಿ ಆ ಸ್ಟಾಕ್ಸ್ಗಳು ಸೇಲ್ ಆಗಿರಲ್ಲ. ಯಾಕೆಂದರೆ ಬಿಕಾಸ್ ಫಾರ್ಮರ್ಸ್ ಯೂಸ್ ಮಾಡೋದು ಆ ಮಳೆ ಬಂದಾಗ ರೈನಿ ಸೀಸನಲ್ಲಿ ನಿಮ್ಮ ಕ್ರಾಪ್ಸ್ನ ತೊಗೊಳ್ಳೋದು, ಅಥವಾ ಅದಕ್ಕೆ ಬೇಕಾದ ಕೆಮಿಕಲ್ ಐಟಮ್ಸ್ಗಳು ತಗೊಳ್ಳೋದು ಕೇವಲ ಅವರು ಬೆಳೆನ ಹೂಡಿದಾಗ ಮಾತ್ರ. ಸೊ ಹಂಗಾಗಿ ಆ ಕಂಪ್ನಿ ಆ ಸ್ಟಾಕ್ಸ್ಗಳು ಅಥವಾ ಆ ಕಂಪ್ನಿಯ ಶೇರ್ಗಳು ಆವಾಗ ನಂಬರ್ಸು ಚೆನ್ನಾಗಿ ತೋರಿಸುತ್ತೆ. ಎಕ್ಸಾಂಪಲಿಗೆ ಇಲ್ಲೇ ಇದೆ ನೋಡಿ, ಸಮ್ಮರ್ ಸೀಸನಲ್ಲಿ ನೋಡಿದಾಗ ನೀವು ಏರ್ ಕೂಲರ್ಸು, ಫ್ಯಾನ್ಸ್ಗಳು ಜಾಸ್ತಿ ಹೋದಾಗ ಅಲ್ಲಿ ಕೆಲಸ ಮಾಡೋವಂಥ ಸೈಫೋನಿ ಕಂಪ್ನಿಯನ್ನು ನೀವು ಅಲ್ಲಿ ಜಾಸ್ತಿ ಆವಾಗ ನಂಬರ್ ಜಾಸ್ತಿ ಸಿಗುತ್ತೆ. ನೀವು ರೈನಿ ಸೀಸನ್ ನೋಡಿದಾಗ ಅಗ್ರೋಕೆಮಿಕಲ್ ಅಂದರೆ PA, ಅದಕ್ಕೆ ಟಾಪ್ ಇಂಡಸ್ಟ್ರಿ ಅಂದರೆ PA ಇಂಡಸ್ಟ್ರಿ, ಆ ಸೇಲ್ಸ್ ನೀವು ಜಾಸ್ತಿ ನೋಡ್ಬಿಡು, ಅವಾಗ ಪ್ರಾಫಿಟ್ ನಂಬರ್ ಜಾಸ್ತಿ ಬರುತ್ತೆ. ಸೊ ಆ ರೀತಿ ವಿಂಟರ್ ಸೀಸನಲ್ಲಿ ನೋಡಿದಾಗ ಹುಲ್ಲನ್ನು ಆ ಪೇರಲ್ಲೂ ಜಾಸ್ತಿ ಸೇಲ್ ಆಗುತ್ತೆ. ಅವಾಗ ಪೇಜ್ ಇಂಡಸ್ಟ್ರಿ ಅಂದರೆ ಪೇಜ್ ಇಂಡಸ್ಟ್ರಿ ಅವರು ಜಾಸ್ತಿ ಅದನ್ನು ಪ್ರೊಡ್ಯೂಸ್ ಮಾಡೋದು, ಆ ಹುಲ್ಲನ್ಗಳು ಮತ್ತು ಶಟರ್ಸ್ಗಳು ಜಾಸ್ತಿ ಸೇಲ್ ಆಗುತ್ತೆ ವಿಂಟರ್ಲಿ. ಸೊ ಆ ಸೀಸನ್ಗಳನ್ನು ನೋಡ್ಬೋದು. ಸೀಸನ್ ಟು ಸೀಸನ್ ಅಂದರೆ ಇಯರ್ಲಿ ಅಂದರೆ ನೀವು ಈ ನಂಬರ್ ನೋಡ್ಬೇಕು. ಅಗ್ರೋಕೆಮಿಕಲ್ಸ್ ನಂಬರ್ ನೋಡ್ಬೇಕಂದ್ರೆ ಜೂನಿಂದ ಸೆಪ್ಟೆಂಬರ್ ತಿಂಗಳು ಸಿಕ್ಕಾಪಟ್ಟೆ ಇದು ಜಾಸ್ತಿ ಆಗುತ್ತೆ.
ರೆವೆನ್ಯೂ ಇಂಪ್ರೂವ್ ಆಗುತ್ತೆ, ಶೇರ್ಸ್ ಜಾಸ್ತಿ ಆಗುತ್ತೆ. ಅವಾಗ ನೆಕ್ಸ್ಟ್ ಇಯರ್ ಜೂನ್ ಟು ಸೆಪ್ಟೆಂಬರ್ ಎಷ್ಟಾಗಿದೆ ಅಂತ ಅದನ್ನು ಕಂಪೇರ್ ಮಾಡ್ಬೋದು. ಆ ರೀತಿ ಕಂಪೇರ್ ಮಾಡಬೇಕು. ಬಟ್ ಬೇರೆ ಥರ ಸ್ಟಾಕ್ಸ್ಗಳಿಗಾದರೆ ಎಕ್ಸಾಂಪಲಿಗೆ IT ಸೆಕ್ಟರ್ ಆಗಿರ್ಬೋದು ಅಥವಾ ಬ್ಯಾಂಕಿಂಗ್ ಫೈನಾನ್ಸ್ ಸೆಕ್ಟರ್ ಅವೆಲ್ಲ ಯಾವಾಗಲೂ ಕೂಡ ಸೇಲ್ಸ್ ಜಾಸ್ತಿನೇ ಆಗ್ತಾ ಇರುತ್ತೆ, ನಂಬರ್ಸ್ ಚೆನ್ನಾಗಿ ಗ್ರೋ ಆಗ್ತಾ ಇರಬೇಕು ಕ್ವಾರ್ಟರ್ಲಿ. ಸೊ ಅದನ್ನು ನೋಡಬೇಕು. ಬಟ್ ಇಂಥ ಕಂಪ್ನಿಗಳನ್ನ ನೀವು ಬಿಸ್ನೆಸ್ನ ಅರ್ಥ ಮಾಡ್ಕೋಬೇಕು, ಯಾವ ಟೈಮಲ್ಲಿ ಯಾವ ಬಿಸ್ನೆಸ್ ಚೆನ್ನಾಗಿ ಹೋಗುತ್ತೆ ಅಂತ. ಈಗ ಸಮ್ಮರ್ ಸೀಸನಲ್ಲಿ ಯಾವ ಬಿಸ್ನೆಸ್ ಹೋಗುತ್ತೆ, ಎಕ್ಸಾಂಪಲ್ ಐಸ್ ಕ್ರೀಮ್ ಸಮ್ಮರ್ ಸೀಸನ್ ಇರ್ತದೆ, ಬ್ರೇವರೇಜಸ್, ವರುಣ್ ಬೇವರೇಜಸ್ ಅವೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗೋದು ಸಮ್ಮರ್ ಸೀಸನ್. ನೀವು ಅವಾಗ ನೋಡಿದಾಗ ನಂಬರ್ ಚೆನ್ನಾಗಿ ತೋರಿಸುತ್ತೆ, ನಿಮ್ಮ ಪ್ರಾಫಿಟ್ ಚೆನ್ನಾಗಿ ಮಾಡಿರ್ತಾರೆ ಅಥವಾ ಸೇಲ್ಸ್ ಗ್ರೋತು ಜಾಸ್ತಿ ಆಗಿರುತ್ತೆ. ಈ ರೀತಿ ನೀವು ಇದು ಕೂಡ ಚೆಕ್ ಮಾಡಬಾರ್ದು. ಕ್ವಾರ್ಟರ್ಲಿ ಈ ರೀತಿಯೂ ಅನಾಲಿಸ್ ಮಾಡ್ಬೋದು, ಇಯರ್ ಆ್ಯಂಡ್ ಇಯರ್ ಅನಾಲಿಸ್ ಮಾಡ್ಬೋದು. ಬಟ್ ತುಂಬ ಕಂಪ್ನಿಗಳು ನಾವು ಇಯರ್ ಆ್ಯಂಡ್ ಇಯರ್ ಅನಾಲಿಸ್ ಮಾಡಲ್ಲ, ಕ್ವಾರ್ಟರ್ಲಿ ಇರುತ್ತೆ. ಇಯರ್ ಆ್ಯಂಡ್ ಇಯರ್ ಅಂದರೆ ಇಂಥ ಕಂಪ್ನಿಗಳು ಕೆಲವೊಂದು ಸಲ ಸಮ್ಮರಲ್ಲಿ ಅಂದರೆ Q4 ಮಾತ್ರ ಜಾಸ್ತಿ ಸೇಲ್ಸ್ ಗ್ರೋತ್ ಆಗುತ್ತೆ. ಯಾಕಂದರೆ Q4 ನಿಮಗೆ ಸಮ್ಮರ್ ಸೀಸನ್ ಇರುತ್ತೆ, ಅಲ್ಲಿ ಸಮ್ಮರಲ್ಲಿ ಏನು ಯೂಸ್ ಮಾಡೋ ಪ್ರಾಡಕ್ಟ್ನ ಆ ಕಂಪ್ನಿ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇರೋ ಕಾರಣದಿಂದ ರಿಸಲ್ಟ್ ಚೆನ್ನಾಗಿ ತೋರಿಸ್ತಾ ಇರುತ್ತೆ. ಸೊ ಹಾಗಾಗಿ ಇಯರಿಂದ ಇಯರಿಗೆ ಅದನ್ನು ಅನಾಲಿಸಿಸ್ ಮಾಡಬೇಕು. ಕ್ವಾರ್ಟರ್ಲಿ ಎಲ್ಲ ಕಂಪ್ನಿ ಮೋಸ್ಟ್ ಆಫ್ ದ ಕಂಪ್ನಿ ಕ್ವಾರ್ಟರ್ಲಿ ಮಾಡೋದು ಜನರಲಿ. ನಾವು ಈಗ ಎಕ್ಸಾಂಪಲು ಏಷ್ಯನ್ ಪೇಂಟ್ ಆಗಿರ್ಬೋದು, TCS ಆಗಿರ್ಬೋದು, ಟಾಟಾ ಮೋಟಾರ್ಸ್ ಆಗಿರ್ಬೋದು, ಮತ್ತು HDFC ಬ್ಯಾಂಕು, ಬ್ಯಾಂಕಿಂಗ್ ಸೆಕ್ಟರ್ ಇರುವಂಥದ್ದು, ಪೆಡೆಲೈಟ್ ಇಂಡಸ್ಟ್ರಿ, ಇವೆಲ್ಲ ಕ್ವಾರ್ಟರ್ಲಿನೇ ನೋಡಬೇಕು. ಇಯರ್ ಆ್ಯಂಡ್ ಇಯರ್ ಎಕ್ಸಾಂಪಲ್ ನೋಡ್ದಂಗೆ ನೀವು ನೋಡಿ ಸಮ್ಮರಲ್ಲಿ ಒಂದು ಅಷ್ಟು ಕಂಪ್ನಿಗಳು ಸೇಲ್ ಆಗ್ತಾ ಇರುತ್ತೆ. ಕೆಲವೊಂದು ರೈನಿ ಸೀಸನಲ್ಲಿ ಕೆಲವೊಂದು ಕಂಪ್ನಿ ಪ್ರಾಡಕ್ಟ್ಸ್ ಜಾಸ್ತಿ ಸೇಲ್ ಆಗುತ್ತೆ, ವಿಂಟರ್ಲಿ ಜಾಸ್ತಿ ಪ್ರಾಡಕ್ಟ್. ಕೆಲವೊಂದೊಂದು ಟೈಮಲ್ಲಿ ಈಗ ದೀಪಾವಳಿ ಅನ್ನೋ ಟೈಮಲ್ಲಿ ಫೆಸ್ಟಿವಲ್ ಅದು ಒಂದು ಬರುತ್ತೆ, ಕೆಲವೊಂದು ಅವ್ರ ಆಫರ್ಗಳು ಇರ್ತವೆ, ಅವು ಸೇಲ್ ಆಗುತ್ತೆ. ಬಟ್ ಬೇರೆ ಕಂಪ್ನಿ ಕ್ವಾರ್ಟರ್ಲಿ ಸೇಲ್ ಆಗ್ತಾ ಇರುತ್ತೆ. ಪಾರ್ಟ್ 3 ಅಂದರೆ ಇಲ್ಲಿ ಕೀ ಪಾಯಿಂಟ್ಸ್ ನೀವು ರೀಡ್ ಮಾಡ್ಬೇಕಾದ್ರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು ಸ್ಟಾಕ್ಸ್ನ ರೀಡ್ ಮಾಡ್ಬೇಕಂದ್ರೆ ಈ 3 ಪಾಯಿಂಟು ಗ್ಯಾಪ್ನ ಇಟ್ಕೊಳ್ಳೇಬೇಕು. ಒಂದು ಬಂದು ರೆವೆನ್ಯೂ ಒಂದಿರುತ್ತೆ. ಸೊ ಒಂದು ಬಂದು ರೆವೆನ್ಯೂ ಇಂಪಾರ್ಟೆಂಟು. ಯಾವಾಗಲೂ ನೀವು ನೋಡ್ಬೇಕಾದ್ರೆ NAPT ಅಂದರೆ ನೆಟ್ ಪ್ರಾಫಿಟ್ ಟ್ಯಾಕ್ಸ್ ಎಷ್ಟಿದೆ, ಕಂಪ್ನಿ ನೆಟ್ ಪ್ರಾಫಿಟ್ ಟ್ಯಾಕ್ಸ್ ಇಂಪ್ರೂವ್ ಆಗಿದೆಯಾ, Q1 ಎಷ್ಟಿದೆ, Q2 ಎಷ್ಟಿದೆ ಅಂದರೆ ಇಂಪ್ರೂವ್ ಆಗಿದೆಯಾ, ನೆಟ್ ಪ್ರಾಫಿಟ್ಟು ಜಾಸ್ತಿ ಆಗಿದೆ. ಅದಕ್ಕಿಂತ ಮುಂಚೆ ಒಂದು ಪ್ರಾಫಿಟ್ ಇರುತ್ತೆ, ಪ್ರಾಫಿಟ್ ಟ್ಯಾಕ್ಸ್ ಬಿಫೋರ್ ಪ್ರಾಫಿಟು, ಅದು ಕಂಪ್ನಿ ಟ್ಯಾಕ್ಸ್ ಕಟ್ಟಬೇಕಾದ್ರೆ. ಬಟ್ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕಟ್ಟಾದ್ಮೇಲೆ ಎಷ್ಟು ಪ್ರಾಫಿಟ್ ಬರುತ್ತೆ ಅನ್ನೋದನ್ನ ಕಂಪ್ನಿಯದು ಅದು ನಿಜವಾದ ಪ್ರಾಫಿಟ್ ಆಗಿರೋ ಅದು ಇಂಪಾರ್ಟೆಂಟ್. ಅಂದರೆ EPS ಅರ್ನಿಂಗ್ ಪರ್ ಶೇರ್ ಜಾಸ್ತಿ ಆಗಿದೆ ಕ್ವಾರ್ಟರ್ಲಿ, ಇಯರಿಂದ ಇಯರ್ಲಿ ಅರ್ನಿಂಗ್ ಪರ್ ಶೇರ್ ಜಾಸ್ತಿ ಆಗಿದೆ ಅನ್ನೋದು ಚೆಕ್ ಮಾಡಬೇಕು. ಈ 3 ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಂದು ಸ್ಟಾಕ್ ಮಾರ್ಕೆಟ್ನ ಬ್ಯಾಲೆನ್ಸ್ ಶೀಟ್ನ ರೀಡ್ ಮಾಡಬೇಕು. ಈ 3 ಪಾಯಿಂಟು ಯಾವಾಗಲೂ ಕ್ಯಾಪ್ನ ಇಟ್ಕೋ. ರೆವೆನ್ಯೂ ಜಾಸ್ತಿ ಆಗಬೇಕು, ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ರೆವೆನ್ಯೂನ ಅಂತ ಕರಿಬೋದು ಅಥವಾ ಸೇಲ್ಸ್ ಅಂತ ಕರಿಬೋದು, ಬೇರೆ ಥರದ್ದು ಏನು ಬೇಕಾದ್ರೂ ಕಲಿಬೋದು. ಇವು ಯಾವುದಾಗಲಿ ಈ 3 ಜಾಸ್ತಿ ಆಗ್ತಿದೆ, ಕಂಪ್ನಿ ಗ್ರೋ ಆಗ್ತಿದೆ ಅಂತ ಅರ್ಥ. ಸೊ ಮಿಸ್ಟೇಕ್ಸ್ ಜನ ಓದ್ಬೇಕಾದ್ರೆ ಏನು ಮಾಡ್ತಾರೆ, ಓದ್ಮೇಲೆ ಏನು ಮಾಡ್ತಾರೆ ಅಂದರೆ ಗುಡ್ ಸ್ಟಾಕ್ಸ್ ಅಂತ ಹೇಳ್ಬಿಟ್ಟು ಅಂದರೆ ಚೆನ್ನಾಗಿ ಬಂದಿದೆ ಅಂದರೆ ತಕ್ಷಣವೇ ಅದನ್ನು ಬೈ ಮಾಡೋಕ್ಕೆ ಹೋಗ್ತಾರೆ. ಬ್ಯಾಡ್ ರಿಸಲ್ಟ್ ಬಂದಾಗ ತಕ್ಷಣ ಅದು ಸೇಲ್ ಮಾಡೋಕ್ಕೆ ಹೋಗ್ತಾರೆ. ಯಾಕಂದರೆ ತುಂಬ ಜನಕ್ಕೆ ಮೊದಲೇ ಗೊತ್ತಿರುತ್ತೆ. ದೊಡ್ಡ ಕಂಪ್ನಿಗಳಿಗೆ ನೀವು ನೋಡ್ಕೊಳ್ಳಿ, ರಿಸಲ್ಟ್ ಬರೋಕ್ಕೂ ಮುಂಚೆ ರಿಸಲ್ಟ್ ಚೆನ್ನಾಗಿ ಬಂದಿರುತ್ತೆ, ಆದರೆ ಮಾರನೇ ದಿನ ನೀವು ಶೇರ್ ತೊಗೊಂಡಿರ್ತೀರ, ಅದು ಮೇಲೆ ಹೋಗೋದೇ ಇಲ್ಲ. ಯಾಕಂದರೆ ಇನ್ವೆಸ್ಟರ್ಸಿಗೆ ಕೆಲವೊಂದು ದೊಡ್ಡ ಇನ್ವೆಸ್ಟರ್ ಮೊದಲೇ ಗೊತ್ತಿರುತ್ತೆ ಈ ಥರ ರಿಸಲ್ಟ್ ಬರುತ್ತೆ ಅಂತ. ಯಾಕಂದರೆ ಕಂಪ್ನಿಗಳು ಅದಕ್ಕೆ ಮೊದಲೇ ಒಂದು ಕಂಡೀಷನ್ಗಳು ಕೆಲವೊಂದಷ್ಟು ಮೊದಲೇ ಒಂದು ಮೀಟಿಂಗ್ ಮಾಡೋ ಮೂಲಕ ಅನೌನ್ಸ್ಮೆಂಟ್ಗಳು ಮಾಡಿರ್ತೀವಿ, ಈ ಥರ ಇಷ್ಟು ಸೇಲ್ಸ್ ಆಗ್ತಾಯಿದೆ, ನಮಗೆ ಇಷ್ಟು ಎಸ್ಟಿಮೇಟ್ ಇಟ್ಕೊಂಡಿದ್ದೀವಿ ಸೇಲ್ಸ್ ಆಗುತ್ತೆ ಅಂತ ಅನ್ನೋ ಒಂದು ಇದನ್ನು ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಮೊದಲೇ ಅನೌನ್ಸ್ ಮಾಡಿರೋದ್ರಿಂದ ಕೆಲವೊಂದು ಬೋರ್ಡ್ ಆಫ್ ಡೈರೆಕ್ಟರ್ಸು ಅವೆಲ್ಲ ಅನೌನ್ಸ್ ಮಾಡಿರ್ತಾರೆ. ನೀವು ಕಂಪ್ನೀಲಿ ಮೀಟಿಂಗ್ ಮಾಡ್ಬೇಕಾದ್ರೆ ಅದೆಲ್ಲ ನೀವು ಒಂದು ಕಂಪ್ನೀಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅವನ್ನೆಲ್ಲ ನೀವು ಗಮನ ಇಟ್ಕೋಬೇಕು. ಒಂದೊಂದು ಡೈಲಿನೂ ಕೂಡ ಗಮನ ಇಟ್ಕೋಬೇಕು. ಹೇಗೆ ಇನ್ವೆಸ್ಟ್ ಏನೇನು ಅನೌನ್ಸ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಮೀಟಿಂಗಲ್ಲಿ ಏನೇನು ಕಾಲ್ ಏನೇನಾಗಿದೆ, ಕಮ್ಯುನಿಕೇಷನ್ ಏನು ನಡೆದಿದೆ ಬೋರ್ಡ್ ಆಫ್ ಡೈರೆಕ್ಟರ್ ಮತ್ತು ಶೇರ್ ಹೋಲ್ಡರ್ಸ್ ಕಡೆಯಿಂದ, ಇವೆಲ್ಲ ಅನ್ಕೋಬೇಕು. ನೀವು ನೋಡ್ತೀರಾ ಕೆಲವೊಂದು ಸತಿ ರಿಸಲ್ಟ್ ಬಂದಿರುತ್ತೆ, ಚೆನ್ನಾಗಿ ರಿಸಲ್ಟ್ ಬಂದಿರುತ್ತೆ ಕ್ವಾರ್ಟರ್ಲಿ, ಬಟ್ ರಿಸಲ್ಟ್ ಚೆನ್ನಾಗೇ ಬಂದಿರುತ್ತೆ. ಆವಾಗ ನೀವು ರಿಸಲ್ಟ್ ಚೆನ್ನಾಗಿ ಬಂದಿದ್ರು ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ತಾನೆ ಇರಲ್ಲ, ಅಥವಾ ಬ್ಯಾಡ್ ರಿಸಲ್ಟ್ ಇದ್ರೂ ಮಾರನೇ ದಿನ ನೀವು ಕೆಳಗೆ ಬೀಳೋದೇ ಇಲ್ಲ ಮಾರ್ಕೆಟ್. ಯಾಕಂದರೆ ಮೊದಲೇ ನಂಬರ್ಸ್ಗಳೆಲ್ಲ ಮೊದಲೇ ಡಿಸೈಡ್ ಆಗೋಗಿರುತ್ತೆ, ಮೊದಲೇ ನಂಬರ್ಸ್ಗಳೆಲ್ಲ ಬಂದುಬಿಟ್ಟಿರುತ್ತೆ. ಸೊ ಹೀಗಾಗಿ ಏನಾಗುತ್ತೆ, ಮೊದಲೇ ನಂಬರ್ಸ್ಗಳೆಲ್ಲ ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ. ಅಂದರೆ ಇನ್ವೆಸ್ಟರ್ಸಿಗೆ ಏನು ಪಂಪ್ ಆ್ಯಂಡ್ ಡಂಪ್ ಮಾಡೋರೆಲ್ಲ ಗೊತ್ತಿರುತ್ತೆ ಮೊದಲೇ, ಅವ್ರು ಆವಾಗಲೇ ಸ್ಟಾಕ್ ಮಾರ್ಕೆಟ್ ಸೆಲ್ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಕ್ವಾರ್ಟರ್ಲಿ ರಿಸಲ್ಟ್ ಬಂದ ತಕ್ಷಣ ಯಾರೂ ಗಾಬರಿ ನೀವು ಒಂದು ಆವ್ರೇಜ್ ಇಟ್ಕೊಳ್ಳಿ ಎಷ್ಟಿದೆ ಏನಿದೆ ಅಂತ. ಅಂದರೆ ರಿಸಲ್ಟ್ ಓದ್ಬೇಕಾದ್ರೆ ಇನ್ನೊಂದು ಇರುತ್ತೆ, ಒಂದು ಇದು ಅದರ್ ಇನ್ಕಮ್ ಅಂತ ಒಂದು ಸೆಕ್ಷನ್ ಇರುತ್ತೆ. ಅಂದರೆ ಒಂದು ಕಂಪ್ನಿ ಏನಾದರೂ ಅವರ ಅಸೆಟ್ನ ಸೆಲ್ ಮಾಡಿದಾಗ ಅಥವಾ
ಏನಾದರೂ ಸೆಲ್ ಮಾಡಿದಾಗ ಕಂಪ್ನಿನ ಎಂಪ್ಲಾಯೀಸು ಲೇ ಆಫ್ ಆದಾಗ ಅಲ್ಲಿಂದ ಬರೋತ್ತೆ ಸಂಬಳ ಕೊಡೋದೆಲ್ಲ ಉಳಿದಿರುತ್ತೆ ದುಡ್ಡು, ಅದನ್ನು ಅದರ್ ಇನ್ಕಮ್ ಅಂತ ಕರೀತಾರೆ. ಅಂದರೆ ಯಾವುದೋ ಒಂದು ಅಸೆಟ್ ಇರುತ್ತೆ, ಯಾವುದೋ ಒಂದು ಕಂಪ್ನಿದು ಒಂದು ಜಾಗ ಇರುತ್ತೆ, ಆ ಜಾಗ ಮಾರಿದಾಗ ಅದು ದುಡ್ಡು ಬರುತ್ತೆ, ಅದು ಕೂಡ ಕಂಪ್ನಿಗೆ ಸೇರುತ್ತೆ, ಅದು ಕೂಡ ರಿಸಲ್ಟಿಗೆ ಸೇರುತ್ತೆ. ಬಟ್ ಅದು ನೀವು ಸೇಲ್ಸ್ ಗ್ರೋತಿಗೆ ಸೇರಲ್ಲ. ಯಾವುದೋ ಒಂದು ಅಸೆಟ್ ಮಾರ್ಕೊಂಡಿರ್ತಾರೆ, ಅಸೆಟ್ ಯಾಕೆ ಮಾರ್ಕೊಂಡಿರ್ತಾರೆ, ಏನಕ್ಕೆ ಇರುತ್ತೆ, ಅದು ಕೂಡ ನೀವು ಕಂಡುಹಿಡ್ಕೋಬೇಕಾದ್ರೆ ಏನಕ್ಕೆ ಕಂಪ್ನಿಲಿ ಏನಾದರೂ ಹಣದ ಸಮಸ್ಯೆ ಇದೆಯಾ, ಅದಕ್ಕೋಸ್ಕರ ಅಸೆಟ್ನ ಮಾರ್ಕೊಂಡ್ರ, ಅಲ್ಲ ಯಾವುದಾದ್ರು ಕಂಪ್ನಿನ ಒಂದು ಜಾಗದಲ್ಲಿ ಮುಚ್ಚಿರ್ತಾರೆ. ಅಂದರೆ ಒಂದು ಈಗ ಎಕ್ಸಾಂಪಲ್ ಬ್ಯಾಂಕ್ ಯಾವುದೋ ಒಂದು ಬ್ರ್ಯಾಂಚ್ನ ಮುಚ್ತಾರೆ, ಅಲ್ಲಿಂದ ಇನ್ಕಮ್ ಬರೋದು ಮತ್ತು ಆ ಬ್ಯಾಂಕ್ಸ್ನ ಮಾರ್ಬಿಟ್ಟು ಅಮೌಂಟ್ನ ತೊಗೊತಾರೆ. ಅಥವಾ ಈ ರೀತಿ ಎಲ್ಲ ಕೆಲವೊಂದು ಸೆಕ್ಟರ್ನ ಕಂಪ್ನಿಗಳ್ನ, ಒಂದು ಸಣ್ಣ ಕಂಪ್ನಿಗಳ್ನ ಸೇಲ್ ಮಾಡೋ ಮೂಲಕ ಸಣ್ಣ ಆಧಾರ ಮತ್ತು ಎಕ್ಸ್ಪೆನ್ಸಿವ್ ಐಟಮ್ಸ್ಗಳಿಗೆ ಅದಕ್ಕೆಲ್ಲ ಖರ್ಚು ಮಾಡೋದು, ಅದನ್ನು ಅದರ್ ಇನ್ಕಮ್ ಆದಾಗ ಅದನ್ನು ನೀವು ಗ್ಯಾಪ್ನ ನೋಡ್ಕೋಬೇಕು. ಎಷ್ಟಿದೆ ಅದರ್ ಇನ್ಕಮ್ಮು, ನೀವು ನೆಟ್ ಪ್ರಾಫಿಟ್ ಟ್ಯಾಕ್ಸು ಅದನ್ನು ಕೂಡ ಮೈನಸ್ ಮಾಡಿ ನೋಡ್ಕೋಬೇಕು, ಇಷ್ಟು ಪ್ರಾಫಿಟ್ಟು ಅಂತ. ಆಮೇಲೆ ಅದು ಸ್ಟಾಕ್ ಮಾರ್ಕೆಟ್ ರಿಸಲ್ಟ್ ಏನು ಕ್ವಾರ್ಟರ್ಲಿ ಮತ್ತು ಅನಾಲಿಸಿಸ್ ಏನು ಅರ್ನಿಂಗ್ಸ್ ಮಾಡ್ತಾರೆ, ಅವತ್ತಿನ ದಿನ ಒಂದು ಮ್ಯಾನೇಜ್ಮೆಂಟ್ ಕಾಮೆಂಟ್ರಿ ಬಿಡ್ತಾರೆ. ಅಥವಾ ಫ್ಯೂಚರಲ್ಲಿ ನಾವು ಏನು ನಂಬರ್ಸ್ ನೋಡ್ತಾ ಇದ್ದೀವಿ, ಫ್ಯೂಚರಲ್ಲಿ ನಾವು ಯಾವ್ಯಾವ ಸೆಕ್ಟರಿಗೂ ಹೇಗೆ ಡಾಮಿನೇಟ್ ಮಾಡೋದು, ನಮ್ಮ ಕಾಂಪಿಟೇಟರ್ಗಿಂತ ಹೇಗೆ ಯೋಚನೆ ಮಾಡೋದು, ಅವೆಲ್ಲ ಒಂದು ಕಮ್ಯುನಿಕೇಷನ್ ಮಾಡಿರ್ತಾರೆ. ನೀವು ರಿಸಲ್ಟ್ PDF ಡೌನ್ಲೋಡ್ ಮಾಡಿದಾಗ, ನೀವು BSE ವೆಬ್ಸೈಟಲ್ಲಿ ಹೋಗಿ PDF ಡೌನ್ಲೋಡ್ ಮಾಡಿದಾಗ ಅವೆಲ್ಲ ನಿಮಗೆ ತೋರಿಸುತ್ತೆ. ಸೊ ಅದನ್ನೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ಮ್ಯಾನೇಜ್ಮೆಂಟ್ ಕಾಮೆಂಟ್ರಿ ಹೆಂಗಿದೆ, ಯಾಕೆ ಇಲ್ಲಿ ನಾವು ಅದರ್ ಇನ್ಕಮ್ ಹೇಗೆ ಬಂತು, ಅದನ್ನೆಲ್ಲ ಒಂದು ಕ್ವಶನ್ ಆ್ಯಂಡ್ ಏರ್ ಥರ ಒಂದು ಏನು ಕಾನ್ವರ್ಸೇಷನ್ನ ಪ್ರಿಂಟ್ ಮಾಡಿ ನಿಮಗೆ PDFನಲ್ಲಿ ಇದು ಮಾಡಿರ್ತಾರೆ. ಸೊ ಅದನ್ನೆಲ್ಲ ನೀವು ಓದ್ಕೊಂಡ್ರೆ ಅವಾಗ ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಸೊ ಇದಿಷ್ಟ ಆಗಿರುತ್ತೆ ಬ್ಯಾಲೆನ್ಸ್ ಶೀಟ್ನ ಹೇಗೆ ಓದೋದು ಅನ್ನೋದು. ನಾವೀಗ ಒಂದು ಎಕ್ಸಾಂಪಲ್ನೊಂದಿಗೆ ಹೇಗೆ ಓದಬೇಕು ಬ್ಯಾಲೆನ್ಸ್ ಶೀಟ್ ಅನ್ನೋದು ತೋರಿಸ್ತೀನಿ. ಸೊ ಈಗ ಬರೋಣ, ಇವಾಗ ನಾವು ಸ್ಕ್ರೀನರ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ಸಿಂಪಲ್ಲಾಗಿ ನಿಮ್ಗೆ ಅನಾಲಿಸಿಸ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನೀವು BSEಲಿ ಆ ಥರ ನೀವು ಕಾಮೆಂಟ್ರಿ ಎಲ್ಲ ನೋಡಬೇಕು ಅಂದರೆ ನೀವು ಹೋಗಿ BSEಲಿ ನೋಡ್ಬೋದು. ಸೊ ಈಗ ಸದ್ಯಕ್ಕೆ ನಾನು ಎಕ್ಸಾಂಪಲಿಗೆ ನಾನೀಗ TCSನ ಅನಾಲಿಸಿಸ್ ಮಾಡ್ತಾಯಿದ್ದೀನಿ. ಸುಮ್ಮನೆ TCSನ ಅನಾಲಿಸಿಸ್ ಮಾಡೋಣ ಸುಮ್ಮನೆ. ಈಗ ಸುಮ್ಮನೆ ಎಕ್ಸಾಂಪಲಿಗೆ ಇನ್ನೂ ಲಾಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ ಏನಾಯಿತು ಅಂತ ನೋಡೋದಕ್ಕೋಸ್ಕರ ರಿಸಲ್ಟ್ ಮಾಡಲ್ಲ. ಇನ್ನು ನೋಡಿ ಕೆಳಗಡೆ ಬಂದಾಗ ನೋಡಿ ಇಲ್ಲಿ, ಸೊ ನೋಡಿ ಇಲ್ಲಿ ನೀವು ನೋಡ್ತಿದ್ದೆ ಆಪ್ರೇಟಿಂಗ್ ಪ್ರಾಫಿಟ್ ಅಂತ ನೋಡ್ತಾಯಿದ್ದೆ. ಇಲ್ಲಿ ನೋಡ್ಬೋದು ನೀವು ಮಾರ್ಚ್ 26 ಅಂದರೆ ಇದು ಮಾರ್ಚಿಂದು, ಅಂದರೆ ಇದು ಬಿಟ್ಟಿರೋದು ಏಪ್ರಿಲ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಬಿಟ್ಟಿರ್ತಾರೆ. ಸೊ ಇನ್ನು ವಿಡಿಯೋ ಮಾಡ್ತಿರೋ ಜೂನ್ 9ಗೆ ರಿಸಲ್ಟ್ ಇರೋದು. ಇವತ್ತು ಜೂನ್ 4 ವಿಡಿಯೋ ಬಿಡ್ಬೇಕು. ಬಟ್ ನಾನು ಹಳೇದ Q4 ರಿಸಲ್ಟ್ ಮಾಡ್ತಾಯಿರ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೆ ನೀವು ಆಪ್ರೇಟಿಂಗ್ ಪ್ರಾಫಿಟ್ಟು ಎಲ್ಲ ಇಲ್ಲಿ ಹೆಂಗಿದೆ ಅಂತ. ನಾನು ಮಾರ್ಚಿಗೆ ಅಂದರೆ ನೋಡಿ ಇಲ್ಲಿದೆ ಮಾರ್ಚ್, ಇದು ಇಯರ್ ಆ್ಯಂಡ್ ಇಯರ್ ಅನಾಲಿಸಿಸ್ ಆಗುತ್ತೆ. ಕ್ವಾರ್ಟರ್ಲಿ ನೋಡ್ಬೇಕಂದ್ರೆ ಡಿಸೆಂಬರ್ ನೋಡಿ, ಇದು ಅನಾಲಿಸಿಸು ನೋಡಿ. ಈ ಕಡೆ ನೋಡಿ ಆಪ್ರೇಟಿಂಗ್ ಪ್ರಾಫಿಟ್ಟು 1,000 ಜಾಸ್ತಿ ಆಗಿದೆ ಅಂತ ನೋಡ್ಬೋದು. ಇಲ್ಲಿ ನೋಡಿ ಇಲ್ಲಿಂದ ಇದು ಕೂಡ ಇದು ಅನಾಲಿಸಿಸ್ ಮಾಡಿ ಇದನ್ನು ಕಂಪೇರ್ ಮಾಡಬೇಕು. ಇದು ಗ್ರೋತ್ ಆಗ್ತಿದ್ರೆ ಆವಾಗ ಕಂಪ್ನಿ ಕೂಡ ಗ್ರೋತ್ ಆಗುತ್ತೆ ಅಂತ ಒಂದು ಅರ್ಥ ಆಗುತ್ತೆ. ಸೊ ಇಲ್ಲಿ ನೋಡಿದ್ರೆ ನೀವು ಕೆಳಗಡೆ ಬಂದಾಗ ನೋಡಿ, ಇದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ಇಲ್ಲಿ ನೋಡಿ ನೀವು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಇದು ಪ್ರಾಫಿಟ್ಟು ಟ್ಯಾಕ್ಸ್ ಕಟ್ಟೋದಕ್ಕಿಂತ ಮುಂಚೆ ಆಗುವಂಥ ರಿಸಲ್ಟ್. ಅಂದರೆ ಇನ್ನೂ ಟ್ಯಾಕ್ಸು ಕಟ್ಟಾಗಿರಲ್ಲ ಈ ಪ್ರಾಫಿಟಲ್ಲಿ. ಏನೋ 12,362 ಕೋಟಿಲಿ ಟ್ಯಾಕ್ಸು ಕಟ್ಟಾಗಿರಲ್ಲ. ಬಟ್ ಆದರೆ ನೀವು ಟ್ಯಾಕ್ಸ್ ಕಟ್ಟಾದ್ಮೇಲೆ ರಿಸಲ್ಟ್ ಬರೋದು ನೋಡಿ ಇಲ್ಲಿ ನೆಟ್ ರಿಸಲ್ಟ್ ಅಂತ ಏನಿದೆ, 13,000 ಕೋಟಿ ಅಂತ ಏನಿದೆ, ಇದು ನೆಟ್ ರಿಸಲ್ಟ್ ಆಗಿರುತ್ತೆ. ಅದ್ರ ಕೆಳಗಡೆ ಹೋದರೆ ನೀವು EPS ಇದೆ ನೋಡಿ, ಇಲ್ಲಿ ಅರ್ನಿಂಗ್ ಪರ್ ಶೇರ್ ಅಂತ ನೀವು ಇಲ್ಲಿ ನೋಡ್ಬೋದು, ಅರ್ನಿಂಗ್ ಪರ್ ಶೇರ್ ಅಂತ. ಸೊ ಸಾರಿ, ಇದಿದೆ ನೋಡಿ ಅರ್ನಿಂಗ್ ಪರ್ ಶೇರ್ 37%. ಇಯರ್ ನೋಡಿದ್ರೆ ನೋಡಿ 33.79 ಇತ್ತು. ಅಂದರೆ ಲಾಸ್ಟ್ ಇಯರು 33.79 ಇತ್ತು, ಇವಾಗ 37.92. ಕ್ವಾರ್ಟರ್ಲಿ ನೋಡಿದಾಗ ನೋಡಿ ಎಷ್ಟು ಜಾಸ್ತಿ ಆಗಿದೆ. ಸೊ ಈ ರೀತಿ ಅನಾಲಿಸಿಸ್ ಮಾಡೋ ಮೂಲಕ ನೀವು ಸ್ಟಾಕ್ ಮಾರ್ಕೆಟ್ನ ಬ್ಯಾಲೆನ್ಸ್ ಶೀಟ್ ಹೇಗೆ ಓದ್ಬೋದು ಅಂತ ತಿಳ್ಕೊಬೋದು. ಇಲ್ಲಿ ನೋಡಿ ಇಲ್ಲೇ ಇದೆ, ನಿಮಗೆ PDF ಬೇಕು ಅಂದರೆ ನೀವು ಕ್ಲಿಕ್ ಮಾಡೋ ಮೂಲಕ PDF ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ. ನೀವು PDFನ ಡೌನ್ಲೋಡ್ ಮಾಡ್ಕೋಬೋದು. ಸೊ ನೋಡಿ ಇಲ್ಲೇ ಬರ್ತಾಯಿದೆ, ನಿಮಿಷ ತಡೀರಿ. ನೋಡಿ ಇಲ್ಲೇ ಡೌನ್ಲೋಡ್ ಆಗಿದೆ ನೋಡಿ ಈ ರೀತಿ ಫೈಲ್ಸ್ ಡೌನ್ಲೋಡ್ ಆಗುತ್ತೆ. ನೀವು ಫೈಲ್ಸ್ ಡೌನ್ಲೋಡ್ ಮಾಡಿ ಓದೋ ಮೂಲಕ ಇದನ್ನು ನೀವು ಡೌನ್ಲೋಡ್ ಮಾಡೋ ಮೂಲಕ ವೆಬ್ಸೈಟ್ನಲ್ಲಿ ನೋಡ್ಕೋಬೋದು. ಎಕ್ಸಾಂಪಲ್ ನೋಡಿ, ಇದು BSEಯಿಂದ ಡೌನ್ಲೋಡ್ ಮಾಡಿರೋದು ವೆಬ್ಸೈಟು, ಬೇಕಾದ್ರೆ ನೋಡಿ ತೋರಿಸ್ತೀನಿ ನೋಡಿ. ಈ ಥರ ನೀವು ಡೌನ್ಲೋಡ್ ಮಾಡ್ಕೊಳ್ಳೋ ಮೂಲಕ
ನೀವು ಅನಾಲಿಸಿಸ್ನ ಮಾಡ್ಕೋಬೋದು. ಹೇಗೆ ಕ್ವಾರ್ಟರ್ಲಿ ಹೇಗೆ ರಿಸಲ್ಟ್ ಬಂದಿದೆ, ಹೇಗೆ ಕಾಲ್ ಹೇಗಿದೆ ನೋಡಿ, ಎಲ್ಲಿ ಬರ್ತಾ ಇದೆ. ಕ್ವಾರ್ಟರ್ಲಿ 1 ಹೇಗಿದೆ, ಕ್ವಾರ್ಟರ್ಲಿ 2 ಈ ಥರ ರಿಸಲ್ಟ್ ಇದೆ. ಲಾಸ್ಟ್ ಇಯರ್ಸಿಂದ ಹೇಗೆ ರಿಸಲ್ಟ್ ಬಂದಿದೆ ಅಂತ ನೀವು ನೋಡ್ಕೋಬೋದು. ಕೆಳಗಡೆ ಹೋದರೆ ಇಲ್ಲಿ ನೋಡಿ, ನೀವು ಇಲ್ಲಿ ನೋಡಿ ಏನೇನು ಕಮ್ಯುನಿಕೇಟ್ ಮಾಡಿರ್ತಾರೆ ಆವತ್ತಿನ ದಿನ, ಯಾವ್ಯಾವ ರೀತಿ ಏನೇನು ಮಾತಾಡಿರ್ತಾರೆ ಅನ್ನೋದೆಲ್ಲ ಇದರಲ್ಲಿ ಇರುತ್ತೆ. ನೀವು ಓದ್ಕೋಬೋದು ಬೇಕಿದ್ರೆ. ಸೊ ಈ ರೀತಿ ಅನಾಲಿಸಿಸ್ ಮಾಡೋ ಮೂಲಕ ನೀವು ಬ್ಯಾಲೆನ್ಸ್ ಶೀಟ್ನ ಮತ್ತು ಕ್ವಾರ್ಟರ್ಲಿ ಅನಾಲಿಸಿಸ್ನ ಈ ರೀತಿ ಅನಾಲಿಸಿಸ್ ಮಾಡೋ ಮೂಲಕ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಬ್ಯಾಲೆನ್ಸ್ ಶೀಟ್ನ ಓದ್ಬೋದು. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ಬೇರೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.